ಹರೇ ಹರ ಹಂದಿ ಬರೀ ನಂದಿಯಾದಿತ್ತೇನೋ ಸಿಂಧಿ ಕುಡದು ಶೀಲ ಮಾಡಿದಾರೇನೋ ಮಂದಿ ಮನೆ ಮುರಿದು ಮುಂದಕ್ಕ ಬಂದಕ್ಕಿಗೆ ಸೌಕಾರ್ತೆ ಅಂದಾರೇನೋ ಮುಂದಕ್ಕ ಬಂದಕ್ಕಿಗೆ ಸೌಕಾರ್ತೆ ಅಂದಾರೇನೋ ಹೌರಾಣಿ ಹಾವ ಆದಾಳೇನೋ ಹೌದು ಜಾರುಣಿ ಗರ್ತಿ ಆದಾಳೇನೋ ಯಪ್ಪ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾಂತಿ ಆದಾಳೇನೋ ಊರೆಲ್ಲ ಬಳಸಿದಕ್ಕಿಗೆ ಶೃಂಗಾರ ಮಾಡಿ ಮನ್ಯಾಗ ಇಟ್ರ ಮದುವೆ ಹಾಣ್ತಿ ಆದಾಳೇನೋ ಪಟ್ಟದ ಮರಿ ಪಟ್ಟಣಕ್ಕ ಹೋದಾರೇನೋ ಕಟುಕ ಮಠದ ಮರಿ ಆದಾಳೇನೋ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವ್ರಿಗೆ ಎದರ್ಲೆ ಹೊಡೆದಾರೇನೋ ಕಟ್ಟಿದ ಕರ್ಮಾಣಿ ಹರಿಯುವ ನಾಗೇಶ್ ಅವರಿಗೆ ಎದರ್ಲೆ ಹೊಡೆದಾರೇನೋ ಅಚ್ಚೂತ ಅರುಣನಾದಾರೇನೋ ಕಚ್ಚಿ ಹರ್ಕಗ ಕರುಣೆ ಬಂದೇನೋ ಸಾಚಾದ ಕವಿಯ ಹುಚ್ಚ ಮೀರ ಸೈವಗ ಯಾರು ಬೈದಾರೇನೋ ಸಾಚಾದ ಕವಿಯ ಹುಚ್ಚ ಮೀರಾಗ ಯಾರು ಬೈದಾರೇನೋ ಯಪ್ಪ ಹಾಡುದು ಎಲ್ಲ ಸರಿಯಾಗಿ ನಡೀತು ಮಸಿಬ್ನಾಳ ಹುಡುಗಿದು ಗದ್ದಲನೆ ನಡೀತು ಯಾಕಿ ಗದ್ದಲ ಬಾಳ ಎಬಸ್ಯಾಳಪ್ಪ ಮಾಸ್ಯಾಳ ಊರಾಗ ಹೌದು ನಿನ್ನಂಗ ಗದ್ದಲ ಮಾಡೋರು ಭಾಳ ಮಂದಿ ಬಂದು ಹೋಗ್ಯಾರ ಊರಾಗ ನೀನು ಈ ಕಡೆ ಮಾತ್ರ ಬಂದು ಸಿಕ್ಕಿದೆ ಮಾಸ್ಯಾಳ ಅವ್ರ ಕೈಯಾಗ ಇದಕ್ಕಿಂತ ಮೊದಲ ಎಂತಿಂತ ಹೆಣ್ಮಕ್ಳು ಎಲ್ಲರೂ ಮಾತ್ರ ಬಂದಾರ ಹುಡುಗಿ ನೀನು ಸ್ವಲ್ಪ ಲೆಕ್ಕದ ಮ್ಯಾಗ ಹಾಡುದು ಮಾತ್ರ ಕಲಿಯ ಏನ ಮ್ಯಾಗ ಮತ್ತೊಂದು ಮಾತ ಹೆಣ್ಮಗಳು ನೋಡ್ರಿ ಭಾಳ ಚಂದ ಹೇಳಲ್ಲ ನಮಗ ಹೌದೌದು ಹೇಳ್ಯಾರ ಅವ್ರವ್ರಿಗೆ ಬೇಕಾಗಿ ಮಾತ್ರ ಮಕ್ಕಳು ಹಳದಾರ ಅಂತಾಳ ನಮಗ ಹೌದು ಹೌದು ಈಗ ಎಷ್ಟೋ ಮಂದಿ ಶರಣರಾಗಿ ಹೋದರು ಭೂಮಿಯ ಮ್ಯಾಗ ಅವು
ಅವ್ರಿಗೆ ಹೊಟ್ಟೆ ಕಾಮ ಇಲ್ಲ ಏನ್ರಿ ಜಗತ್ತದ ಒಳಗ ಯಾವ ನಮ್ಮ ಅರಳಗುಡಿಗೆ ಶರಣ ಬಸವಗ ಹಾ ಜಗಾನೆ ಅಪ್ಪ ಅಂತಾರ ಅವಾಗ ಅವ ಯಾವ ಹೆಣ್ಣಿಗೆ ತಗೊಂಡು ಹಡದ ಜಗತ್ತದ ಒಳಗ ಯಾರಿಗೆ ಮಾತ್ರ ಹಡದಿಲ್ಲ ಅವ ಜಗಾನೆ ಅಪ್ಪ ಅಂತ ಕರೀತಾರ ಅಮಗ ಈಕೆ ಒಂದು ತಿಪ್ಪಲು ಶಾಸ್ತ್ರ ಹೊಡ್ಕೊಂಡು ಮಾತ್ರ ಬಂದಾಳೆಲ್ಲೀಗ ಹೌದು ಹೌದು ನಿನ್ನ ಹೆಣ್ಣಿಗೆ ಬಿಟ್ಟಾಗೆ ದೇವರಾಗಿ ಉಳ್ದಾರ ಜಗತ್ತದ ಒಳಗ ಹೆಣ್ಣಿಗೆ ಹಿಡ್ದವ್ರು ದೇವ್ರ ಆಗಿಲ್ಲ ತಂಗಿ ಭೂಮಿ ತಲೆ ಮ್ಯಾಗ ಎಲ್ಲ ಲಿಂಗನ ಹೆಂಡತಿ ಗರ್ಭವತಿ ಇದ್ಳು 8 ತಿಂಗಳ ತುಂಬಿತು ಅಕ್ಕಿಗಿ ಎನ್ನ ಅವಾಗ ಮಾತ್ರ ಮರಣ ಹೊಂದ್ಯಾಳ ಭೂಮಿಯ ಮ್ಯಾಗ ಹೆಂಡತಿಗೆ ಕೆಚ್ಚ ಕೊಡು ಟೈಮ್ದಾಗ ಬೂದಿ ಮಾತ್ರ ತಗೊಂಡಾನ ಹೌದು ಮೈ ಮ್ಯಾಗ ಇದ್ದಿದ್ದು ಅರಿವಿ ಹರ್ಕೊಂಡಾನ ಆಗಿನ ಟೈಮಿಗ ಅದೇ ಬೂದಿನ ಮಾತ್ರ ಮೈಗೆ ಹಚ್ಕೊಂಡು ನಡೆದಾನ ಅವಾಗ ಅವ ಸೀದಾ ಯಾರ ಬಲ್ಲಿ ಬಂದ ಅನ್ನೋದು ಗೊತ್ತಿಲ್ಲ ಇವಳೀಗ ಬಂದೆ ಸಿದ್ಧಲಿಂಗ ನಿನ್ನ ಸನ್ನಿಧಿಗೆ ನಾನು ಬಂದೆ ಎಂದು ಸೀದಾ ಲಕ್ಷಣ ಗ್ರಾಮಕ್ಕ ಬಂದನ ಎಲ್ಲ ಲಿಂಗ ಅವಾಗ ಲಕ್ಷಣ ಕೀರ್ತಿ ಸಣ್ಣದಲ್ಲ ಬಿಚ್ಚಿ ಹೇಳುರ ತೀರೋದಿಲ್ಲ ಪಂಚಾಳ ಮತದ ಸಿದ್ಧಲಿಂಗ ಮುತ್ಯ ಕಕ್ಕಳೆ ಮೇಲೆ ಅವ್ರು ಹಿಂಗ ಎಲ್ಲಿ ನಾಗಮನ ತಾಯಿ ಹೊಟ್ಟಿಲ ಹುಟ್ಟಿ ಬಂದನ ಜಗದಾಗ ಆನಂತ ಪವಾಡ ಮಾಡಿ ಹೋಗ್ಯಾನವ ಭೂಮಿಯ ಮ್ಯಾಗ ಸಿದ್ಧಲಿಂಗನ ಹೆಣ್ತಿನು ಶ್ರೀಶೈಲಕ್ಕೆ ಹೋಗೋ ಟೈಮದ ನಡಬರ್ಕೆ ಮಾತ್ರ ಬಿಟ್ಟನ ಅಕ್ಕಿಗಿ ಬಿಟ್ಟು ಹೋದಾಗೆ ದೇವರಾಗಿ ಉಳಿದ ಜಗತ್ತದ ಒಳಗ ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನ್ ಹೇಳ್ತಾರ್ರಿ ಮಾಸ್ತರ ಈ ಹೆಣ್ಮಗಳ ಬಲ್ಲಿ ಪರಿಪೂರ್ಣ ಆದಂತ ಜ್ಞಾನ ಇಲ್ಲಿಕ್ಕಿಗೆ ಹೌದು ಹೌದು ಹಾಪು ಬುದ್ಧಿ ಅದ ಹೆಣ್ಮಗಳ ಹೌದಲ್ರಿ ಮಾಸ್ತರ ಏನ ಸಣ್ಣಕ್ಕೆದಾಳ ಈಕಿ ಹಾ ಹಾ ಈಕಿಗೆ ಪರಿಪಕ್ವವಾದಂತ ಜ್ಞಾನ ಇಲ್ಲ ಗುರು ಈಕಿ ಮಾಡ್ಕೊಂಡಿಲ್ಲ ಹೌದು ಗುರುವಿನ ಕಡೆ ಹೋಗಿ ಉಪದೇಶ ತೆಗೆದುಕೊಂಡಂತವ್ರಿಗೆ ಗೊತ್ತಾಗ್ತದ ಮಾತ ಹೌದಲ್ರಿ ಮಾಸ್ತರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರ ಹೌದು ಹೌದು ತಾಯಿಯ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದಾರೇನು ಯಾರೇ ಅಂದಿರಲ್ರಿ ಮಾಸ್ತರ ಕಾಯದ ಹಂಗ ನೀಗುವ ತನಕ ದೊರೆಯದಣ್ಣ ಮುಕ್ತಿ ಹೌದು 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 ಈ ಶರೀರ ಹಂಗ ನೀಗದಾಗೆ ಮಾತ್ರ ಮುಂದೆ ದೇವ್ರ ಹಾಲಕ್ ಬಂದದ ಅಂತ ಹೇಳ್ಯಾರ ಹಾ ಈಕಿ ಹೇಳಕತ್ತಾಳ ನನ್ನ ಪಾಕೆಟ್ಗೆ ನೆಂಬ್ರಿ ಹೌದು ಹೌದು ನಮ್ಮ ಸಂಶಯ ಹೊಂಟದ ಮಾತು ಹೆಂಗ ಕೈಲಾಸಗಿರಿ ಪರ್ವತ ಏರಾವತಿ ಪಾಂಡವರು ಹೌದು ಹೌದು ದ್ರೌಪದಿಗೆ ತಗೊಂಡ್ ಕೇಸಿ ಸ್ವರ್ಗನಾಗ ಹೋಗ್ಯಾರ ದ್ರೌಪದಿ ತಳಗ್ ಬಿದ್ದ ಕೇಸಿ ಸತ್ತಾಳು ಇದು ಒಂದು ಮಾತು ತಿಪ್ಪಲದ ಮತ್ತೀಕಿ ಅನ್ಲಾಗತ್ತಾಳಲ್ಲ ಹೆಣ್ಣಿಲಿಂದ ಮೋಕ್ಷ ಆಗ್ಯದ ಹೆಣ್ಣಿಗೆ ಕೈ ಹಿಡ್ದವ್ರು ಮೋಕ್ಷಕ್ಕೆ ಹೊಂದ್ಯಾರ ಮತ್ತ ಅದೇ ಕೈಲಾಸಗಿರಿ ಪರ್ವತಕ್ಕೆ 5 ಮಂದಿ ಏರ್ತಿದ್ರು ಹೌದು ಹೌದು ಮತ್ತ ಕೈ ಹಿಡ್ದ ಕೈ ಬಿಡಿಸ್ಕೊಂಡು ತಳಗ್ ಬಿದ್ದು ಸತ್ತಾಳಲ್ಲ ಯಾರು ದ್ರೌಪದಿ ಮತ್ತ ಆಕಿನಿಂದ ಮುಕ್ತಿ ಆಗ್ತಿತ್ತಂದ್ರ ಅವ್ರು ತಗೊಂಡ್ ಹೋಗ್ಬೇಕಾಗಿತ್ತಲ್ಲ ಒಬ್ಬನೇ ಧರ್ಮ ಮ್ಯಾಗ ಹೋದ ಎಷ್ಟು ಮಂದಿ ನಮ್ಮ ಭೂಮಿ ಮ್ಯಾಗ ಮಾತ್ರ ಶರಣರಾಗಿ ಹೋಗ್ಯಾರ ಯಾರು ಮಾತ್ರ ಹೆಂಡ್ರಿಗೆ ತಗೊಂಡವ್ರು ಹೋಗೇ ಇಲ್ಲ ಮುಂದಕ್ಕ ಇಲ್ಲೇ ನಡಬರ್ಕೆ ಬಿಟ್ಟು ಹೋಗ್ಯಾರ ಇವಕ್ಕೆಲ್ಲ ಹೌದು ಅವಾಗ ಮಾತ್ರ ಮುಂದೆ ದೇವರಾಗ್ಯಾರ ಅವ್ರು ಅದಕ್ಕ ಈ ಶರೀರ ಅಂದ್ರೆ ಹೆಂಗದ ಕ್ಷಣಿಕವಾದಂತ ಸುಖ ಅದ ತಂಗಿ ಬಸವಣ್ಣ ಹೇಳ್ತಾನ ಏನ್ ಹೇಳ್ತಾನ್ರಿ ಮಾಸ್ತರ ಶಾಸಿ ಕಾಲದಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಹೌದು 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 ಕೂಡಲ ಸಂಗಮ ದೇವ ಅಂದಾನ ಬಸವಣ್ಣ ಹೌದಲ್ರಿ ಮಾಸ್ತರ ಇವ್ರು ಹೇಳ್ತಾರ ಏನ್ ಮಾಡಿದ್ರು ಸೈತಿಗೆ ನಮ್ಮ ತಾಯಿ ಬಲ್ಯಕ್ಕೆ ಮಾಡ್ಬೇಕು ಹೊಟ್ಯಾಗೆ ಮಾತ್ರ ಏನ್ ಮಾಡ್ಯಾನ ಹನುಮಂತ ದೇವ್ರು ಇದ್ದು ಅರಿವಿ ನುಂಗಂದಾನಂತ ಹೌದಲ್ರಿ ಮತ್ತೆ ಒಂದ್ ನಿಮಿಷ ರೀ ಇಲ್ಲಿ ಜನ ಇದ್ರಬೇಕಲ್ಲ ಇಲ್ಲಿ ಕೂತಾರ ಅವ್ರಿಗೆ ಗೊತ್ತದ ಹನುಮನ್ ದೇವರಾಗ್ಲಿ ಯಾವ ದೇವರಾಗ್ಲಿ ಹೊಟ್ಟೆ ಕೂಸಿದ್ದಾಗ ಅರ್ಬಿ ನುಂಗದಾಗ ಅದು ಅರ್ಬಿ ಕಡೆ ಹೋಗ್ತದ ಮತ್ತೆ ಕೂಸಿನ ಪಿಶ್ವಾಗ ಹೋಗ್ತದೋ ಏನು ಒತ್ತಾಟಿ ಹೋಗ್ತದೋ ಮತ್ತ ಅಲ್ಲಿ ಹ್ಯಾಂಗ್ ಸುತ್ತಕೊಂಡವ ಅವ ಹ್ಯಾಂಗ್ ಸುತ್ಕೊಂಡ ಇಲ್ಲ ಏನಂತ ವಿಷಯ ಅದ ಇದು ಅವು ಜಾಗಗಳು ಅಲಕ್ ಅಲಕ್ ಮಾಸ್ತರ ಜಾಗ ಬೇರೆ ನೀವು ಮೂತ್ರ ಬರೋದೇ ಬೇರೆ ಹೌದು ದೋಣಿ ಬರೋದೇ ಬೇರೆ ಬ್ಯಾರೆ ಊಟದ ಖಾನಿನೇ ಬೇರೆ ಮತ್ತೆ ಈ ಕಡೆ ನುಂಗಿದೇನು ಆ ಕಡೆ ಹೋಗ್ಬಿದ್ದದು ಏನ್ ತೆಳಗ್ ಹೋಗ್ಬಿದ್ದದು ಅವ್ರ ಏನ್ ಹೇಳ್ತಾರ ಮಾಸ್ತರ ಪ್ರತಿಯೊಂದು ಮಾತು ಏನ್ ಹೇಳ್ತಾರ ಅವರು
ದೇವನೊಬ್ಬ ನಾಮ ಹಲವು ಹೌದು ಹೇಳೋರು ತಾವೇ ಹಾ. ಮತ್ತೇನ್ ಕೇಳೋದು ಏನು ಮಸೂತೆ ಗಂಟೆ ಹಾಕಿಲ್ಲ ಇಲ್ಲ ಕೇಳಲ್ಲ. ಹಾ ನಮ್ಮ ಸಿದ್ದರಾಮೇಶ್ವರ ಗುಡಿಯಾಗ ಹಾ. ಹುಕಂ ನಡೀತದ ಎಲ್ಲ ನಡೀತದ ಹೌದು ಹೌದು ಅಲ್ಯಾಕ್ ನಡೆಯಂಗಿಲ್ಲ ಅಂತ ಅವ್ರು ಕೇಳ್ಯಾರ ಹೂಕಮ್ಮ ಅವರು ವಚನ ಸುಡಲಕ್ ಬರಂಗಿಲ್ಲ ಅದಕ್ಕೆ ಏನ್ ಹೇಳ್ತಾನ ಏನಂತ ಹೇಳ್ತಾನ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಹೌದು ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿದ್ದು ಫಲವೇನಯ್ಯ ಹೌದು. ಲಿಂಗದ ಮೇಲೆ ನಿಷ್ಠಿವಿಲ್ಲದ ಭಕ್ತನಿದ್ದು ಫಲವೇನಯ್ಯ ಹೌದು ಹೌದು ಶಿವ ಶಿವ ಇದ್ದರೆ ಹೋದರೇನು ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವ ಅಂತಾನ ಹೌದು ಹೌದು ಯಾರು ಹೇಳ್ಯಾರ ಬಸ್ ಯಾರು ಬಸವಣ್ಣ ಹೇಳ್ತಾನ ಗಂಡನ ಮೇಲೆ ಸ್ನೇಹ ಇರ್ಬೇಕಂತ ನೀ ಮತ್ತೊಬ್ರ ಮೇಲೆ ಇರಬಾರ್ದು ಹಾ 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 ಹೆಂಡತಿ ಮೇಲೆ ಇರ್ಬೇಕಂತ ಬರ್ದಾನೇನ್ರಿ ಅವ ಇಲ್ಲ 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 ಹಾಂಗ ಬರೀಕ್ ಬರಂಗಿಲ್ಲ ಮಾಸ್ತರ ಹಾ. ಇನ್ನೊಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರ ಅವರು ಏನಂದಾರ ಮಾಕ ಕರ್ಮೋಕೆ ನಿತ್ಯ ಜನ್ನತೆ ಅಂತ ಖುರಾನ್ದಾಗ ಬರಂತ ಅವ್ರು ಹೇಳ್ಯಾರ ಏನಾವ ಅದಕ್ಕೆ ಅಲ್ಲ ಅನ್ನಂಗಿಲ್ಲ ಅಲ್ಲ ನಂಗಿಲ್ಲ ಬರ್ದಾರ ಖರೆ ಬರ್ದಾರ ಯಾರು ಬರ್ದಾರ ಅದು ಯಾರು ಬರ್ದಾರ ಅನ್ನೋದು ಮಾತ್ರ ನಾವು ಭಾಳ ವಿಚಾರ ಮಾಡ್ಬೇಕಲ್ರಿ ವಿಚಾರ ಹೆಂಗ ತಾಯಿ ಅನ್ಬೇಕಾದ್ರೆ ಯಾರು ಅಂತಾರ ಮಗ ಇದ್ದವ ತಾಯಿ ಅಂತ ನಮ್ಮ ತಾಯಿಗೆ ತಾಯಿಗೆ ಮಗ ಇದ್ದವ ತಾಯಿ ಅಂತಾನ ತಾಯಿ ಕಾಲ ತೆಳಗ ಕೈಲಾಸ ಅಂತ ಹೇಳ್ಯಾನ ಮತ್ ಅದೇನ್ ಹೇಳ್ತದ ಮಾಸ್ತರ ಏನ್ ಹೇಳ್ಯಾರ? ಆ ಕೈಲಾಸದ ಬಾಗಿಲ್ ನಮ್ಮ ಅಪ್ಪನ ಅಂತ ಹೇಳ್ತಾನ ಮತ್ತ ಹಾ 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 ಕೈಲಾಸದ ಬಾಗಿಲ ಖುರಾನ್ದಾಗೆ? ಬಾಪ್ ಹೇ ಅಂತ ಹೇಳ್ತಾನ ಹೌದ್ ಹೌದ್. ಅದೇ ಖುರಾನದೊಳಗ ಹಾ ಅಲ್ಲ ಮಗನಿಗೆ ಹೆಂಗ್ ದೊಡ್ಡ ಕೇಳ ಗೊತ್ತದ ನಿಮ್ಗ ಹಾ ಹಾ ಹಾಲು ಕುಡಿಸಾನ ಬಟ್ಟಿ ತೊಳ್ಯಾನ ಕುಂಡಿ ತೊಳ್ಯಾನ ಹೌದ್. ಜಳಕ ಮಾಡ್ಸಾನ ಹಾ ಇದು ಕಂಡಪಟ್ಟಿ ಆನಂದ ಆಗಿ ಏನಂದದ ಕೂಸೇನಂದದ ಇದು ನಮ್ದು ಸ್ವರ್ಗಿದ್ದು ನಮ್ಮ ತಾಯಿ ಕಾಲ್ ತೆಳಗದ ಅಂತ ಅದು ಹುಡುಗಂತದ ಏ ಹುಡುಗಂದ ಮಾಸ್ತರ ಏನೋ ತಿರಿಯಾರ ಬಟ್ಟಿಗಂದ ಸಣ್ಣಾಗಿದ್ದಾಗ ಹೇಳ್ತೀನಿ ಅಂದ್ರ ಹೆಣ್ಣೆ ಹೆಚ್ಚಿತ್ತಪ್ಪ ಅಂತಂದ್ರ ಗಾಂಡಿದ್ದಾವ ಏನು ಬರೀತಿದ್ದ ಹಾ ಏನು ಬರೀತಿದ್ರಿ ಮಾಸ್ತರ ಹಮಾರ ಜೋರು ಕಾ ನೀಚೆ ಜನ್ನತ್ ಹೈ ಅಂತ ಎಲ್ಲರ ಬರ್ದಿತ್ತಂದ್ರ ಹೇಳ ಇತಿಹಾಸದೊಳಗೆ ಹಾ ಹಾ ಹಾಡಿಕೆನೆ ಬಿಡ್ತೀವಿ ಜೋರು ಅಂದ್ರೆ ಯಾರು ಹೆಣ್ತಿ ಹೆಣ್ತಿ ಪಾದದ ತೆಳಗ ಕೈಲಾಸದ ಎಲ್ಲರ ಬರ್ದಾರೇನು ಏ ಬರ್ದಿಲ್ಲಲ್ರಿ ಮಾಸ್ತರ ಗಂಡಗ ಹೆಣ್ತಿ ಸಣ್ಣಕಿನೇ ಹೌದ್ ಹೆಣ್ತಿಗೆ ಗಂಡ ದೊಡ್ಡವದಾನ ಹೌದ್ ಹೌದು ತಾಯಿಗೆ ಮಗ ಸಣ್ಣವನೇ ಹೌದು ಮಗನಿಗೆ ತಾಯಿ ದೊಡ್ಡಕ್ಕಿ ಹೌದಲ್ರಿ ಮಾಸ್ತರ ಅದಕ್ಕೆ ಅವ ಏನ್ ಮಾಡ್ಯಾನ ಮಗ ಇದ್ದವ ಹಾ ಏನ್ ಮಾಡ್ಯಾನ್ರಿ ಹಮಾರ ಮಾಕೆ ಮಾತೆ ಕದಂ ನೀಚೆ ಜನ್ನತ್ ಹೈ ಅಂದಾನವ ಹಾ ಹಾ ಅದು ಮಗ ಅಂದಿದ ಮಾತಂದ್ರೆ ಇದು ಬಂದು ತಿಪ್ಪಲಿ ಶಾಸ್ತ್ರಕ್ಕೆ ಹೊಡ್ಕೊಂಡ್ ಕೂತ ಮತ್ತೊಂದು ಕೇಳಿ ಮಾಸ್ತರ ಏನತ್ತ ಏನ್ ಕೇಳಂದ್ರೆ ಕೃಷ್ಣಾಗ ಜಾರೆಂಬ ಬೇಡ ಹುಡುದ ಹೊಡೆದ ಹಾ. ಆ ಮಾಸ್ತರ ಮಹಾಭಾರತ ವಿಷಯ ನೀ 3 ಮಂದಿ ಓದ್ಕೊಂಡಿಲ್ಲ ಹಾ, ಹಾ. ಒಬ್ಬರು ಬಿಡು ನೀ 3 ಮಂದಿ ಆ ಕುರುಕ್ಷೇತ್ರ ಯುದ್ಧದೊಳಗ ಏನಾಗ್ಯದ ಇವತ್ತು ಬೇಡ ನಾಳಿಂತ್ರ ಹೇಳಿ ಹಾ ನಿಂಗ ಮೊದಲೇ ಒಂದ್ ಏನ್ ಕೇಳಿದನ ಹನುಮಂತ ಕೇಳಿದಂದ್ರ ನಾವೀ ಒಂದ್ ಕೇಳಿದ ಹಾ ಹನುಮಂತಗ ಮೂಲ ತತ್ವದೊಳಗ ವ್ಯಾಕರಣ ಯಾರು ಕಲಿಸಿರಪ್ಪ ಅಂತ ಕೇಳಿದದು ಅಲ್ಲೇ ಬಿಟ್ರ ಹಾ ಇಲ್ಲ ಅಲ್ಲೇ ಬಿಟ್ಟು ಬಿಟ್ಟಿಲ್ರಿ ಹಾ. ವ್ಯಾಕರಣ ಯಾರು ಕಲಿಸಿರ ಅಂತ ಕೇಳಿದದು ಅಲ್ಲೇ ಬಿಟ್ರಿ ಬಬಲಾ ಈಗ ಮಹಾಭಾರತದಾಗ ಬಂದಿದೆ ಕೃಷ್ಣನ ಸುದ್ದಿ ಕೇಳಿ ಹಾ ಆ ಕುರುಕ್ಷೇತ್ರ ಯುದ್ಧದೊಳಗ ಹಾ ಮಹಾಭಾರತದೊಳಗ ಹಾ. ಕುರುಕ್ಷೇತ್ರ ಯುದ್ಧದೊಳಗ ಈ ಕೃಷ್ಣಗ ವಯಸ್ಸು ಎಷ್ಟಿತ್ತು ಹಾ 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 ಇದು ಮಾಸ್ತರ ನಾಳಿಂತ ಬಿಡುಗಡೆ ಮಾಡಲಿ ಈಗ ಮತ್ತೆ ಕೇಳಕತ್ತಿದಿ ಮತ್ತಿದೊಂದು ಕೇಳ್ತಿದ ನಿಂಗ ಹಾ, ಹಾ, ಹಂಗೆ ಉಳಿಯಲೇಕ ಹಾ. ಈಗ ಇದೊಂದು ಕೇಳಿ ನೋಡು ಮಾಸ್ತರ ಯಾಕಂದ್ರ ಹಾ. ಆ ಜಾರೆಂಬ ಬೇಡ ಹುಡ್ದನಂತ ಈ ಕೃಷ್ಣ ಇವ್ರು ಹೇಳ್ಯಾರ ಹೌದು. ಸುರುವಿಗೆ ಬಂದ್ರೆ ಅವ ಕಾಲಿಗೆ ಹೊಡೆದಿಲ್ಲ ಹಾ ಹಾ ಹಾ. ಬ್ಯಾರೆ ಬೇರೆ ತೇಲಿ ಹೊಡೆದನ ಹೌದು ಅದು ನಿನಗೆ ಹೇಳೋದು ಬೇಡ ನಿನಗೆ ಏಟ್ ಕೇಳಿದಾನ ಹಾ. ಈಗ ಕೃಷ್ಣ ಹಾ. ಆ ಕುರುಕ್ಷೇತ್ರ ಯುದ್ಧದೊಳಗ ಹೌದು. ಈ ಕೃಷ್ಣಗೆ ಎಷ್ಟು ಆಯುಷ್ಯ ಇತ್ತು ಎಷ್ಟು ವರ್ಷ ಆಗಿತ್ತು ವಯಸ್ಸು ಎಷ್ಟಿತ್ತು ಎಷ್ಟು ವಯಸ್ಸಾಗಿತ್ತು ಹಾ, ಏನು ಮತ್ತೆ ಸಣ್ಣ? ಎಷ್ಟು ವರ್ಷ ಆದ್ಮೇಲೆ ಇವ ಸತ್ತಾನ ಹೌದು 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 ಅದಿಷ್ಟು ಹೇಳಿ ಮಾಸ್ತರ ನಾಳಿಂತ್ರ ಹೇಳಿ ಹಾ 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 ನೋಡಣ ಹೇಳ್ತಾರೆ ನೀ ಶಾಣೆ ಎದ್ರ ಹೋದಿ ಮಾಸ್ತರ ಅದರಂದೇ ಕೇಳ್ತೀನಿ ಹಿಂಗ ಹಾ. ಮತ್ತ ರಾಮಾಯಣದಾಗ ಕೇಳ್ತೀನಿ ಹಾ ಹಾ ನಡಿಲಿ ನಡೀಲಿ ಮಾಸ್ತರ